ಈ ಗಾಡಿಯಲ್ಲಿ ನಂದು ಫಸ್ಟ್ ರೈಡು. ಹೋಗ್ತಾ ಇರೋದು ಅಜಿತ್ ಅಂತ, ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, AGT ಆನ್ ವೀಲ್ಸ್ ಅಂತ. ಒಳ್ಳೆ ವೆದರು, ಒಳ್ಳೆ ರೋಡು. ಏಳು ಗಂಟೆ ಅಂತ ಹೇಳಿದಾರಲ್ವಾ? ಹಂಗಾದ್ರೆ ಹೋಗ್ತೀವಿ ಬಾ ಮಗ, ಅರ್ಧ ಗಂಟೆಯಲ್ಲಿ ಇರ್ತೀವಿ. ನಾನಿವಾಗ ನನ್ನ ಫ್ರೆಂಡ್ ಮನೆಗೆ ಹೋಗಿ, ಒಂದು ಬೇಗೂರಲ್ಲಿರೋದು ಮನೆ. ಸೊ ಅಲ್ಲಿಂದ ನೈಸ್ ರೋಡಿಗೆ ಈಸಿ ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಇವಾಗ ಅವನ ಮನೆಗೆ ಹೋಗ್ತಾ ಇದ್ದೀನಿ. ಈ ಬೈಕಲ್ಲಿ ಫಸ್ಟ್ ರೈಡ್ ಟ್ರಿಪಲ್ ರಶ್ ಮತ್ತು ಗೌತಮ್ ನಾಯ್ಡು ಜೊತೆ. ಫುಲ್ ಟ್ಯಾಂಕ್ ಹಾಕಿಸಿ 0 ಕೂಡ ಮಾಡಿದ್ದೆ. ಇವಾಗ 48 ಕಿಲೋಮೀಟರ್ಸ್ ರನ್ ಆಗಿದೆ. ಅದು ಪೂರ್ತಿ 48 ಕಿಲೋಮೀಟರ್ಸ್ ಸಿಟಿ ಒಳಗಡೆ. ಸೊ ಇವತ್ತೊಂದು 200+ ಅಂತೂ ಆಗುತ್ತೆ. ಸೊ ಅದಾದಮೇಲೆ ಮತ್ತೆ ಫುಲ್ ಟ್ಯಾಂಕ್ ಮಾಡಿಸೋಣ. ಮೈಲೇಜ್ ಕೂಡ ಚೆಕ್ ಆದಂಗೆ ಆಗುತ್ತೆ. ಹ್ಞೂ ಮಗ. ಗುಡ್ ಮಾರ್ನಿಂಗ್ ಕರ್ನಾಟಕ. ಸೊ ಇವಾಗ ಟೈಮು 6:15 ಆಗಿದೆ ಆಲ್ರೆಡಿ. ಸೊ ಇವತ್ತಿನ ವ್ಲಾಗು ಸುಜುಕಿ ಅವರು ರೈಡ್ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಅದಕ್ಕೆ ಗೌತಮ್ ನಾಯ್ಡು ಮತ್ತು ಟ್ರಿಪಲ್ ರಶ್ ಬರ್ತಾ ಇದ್ದಾರೆ. ಸೊ ಇವಾಗ ನಾವು ಬೇಗೂರಿಂದ ರಾಮನಗರ ಸುಜುಕಿ ಶೋರೂಮಿಗೆ ಹೋಗಬೇಕು. ಸೊ ಅದೇ ಒಂದು 50 ಕಿಲೋಮೀಟರ್ಸ್ ಇದೆ. ಸೊ ರಾಮನಗರ ಹೋಗಿ ಅಲ್ಲಿ 50 ಕಿಲೋಮೀಟರ್ಸ್ ರೀಚ್ ಆದಮೇಲೆ ಮತ್ತೆ 70 ಕಿಲೋಮೀಟರ್ಸ್ ಬೆಂಚ್ಗಲ್ ರೆಸಾರ್ಟ್ ಬುಕ್ ಮಾಡಿದ್ದಾರೆ. ಸೊ ಗೇಮ್ಸು ಮತ್ತು ಏನೇನೋ ಪ್ಲ್ಯಾನ್ ಮಾಡಿದ್ದಾರೆ ಶೋರೂಮ್ ಕಡೆಯಿಂದ. ಸೊ ಅದಕ್ಕಿಂತ ಹೆಚ್ಚಾಗಿ ಗೌತಮ್ ನಾಯ್ಡು ಮತ್ತು ಟ್ರಿಪಲ್ ರಶ್ ಬರ್ತಿರೋದ್ರಿಂದ ಅವ್ರನ್ನ ಮೀಟ್ ಆಗ್ತೀವಿ, ಒಂದು ಖುಷಿ ಅಷ್ಟೆ. ನಾವು ಹೊರಟಿದ್ದು ಆ್ಯಕ್ಚುಲಿ ಸ್ವಲ್ಪ ಲೇಟೇ ಆಯಿತು. ನಾವು 5:30ಗೆ ಬೆಂಗಳೂರಿಂದ ಲೀವ್ ಆಗಬೇಕಾಗಿತ್ತು. ಸ್ವಲ್ಪ ಲೇಟ್ ಆಗಿದೆ ಇವಾಗ. ಅವರು ರೈಡ್ ಸ್ಟಾರ್ಟು 7 o'clock ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು 50 ಕಿಲೋಮೀಟರ್ಸು ತುಂಬ ಕಮ್ಮಿ ಟೈಮಲ್ಲಿ ರೀಚ್ ಆಗಬೇಕು. ಇಲ್ಲಿಂದ ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಹೋಗ್ತಾ ಇರೋದು ಅಜಿತ್ ಅಂತ, ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, AGT ಆನ್ ವೀಲ್ಸ್ ಅಂತ. ಸೊ ನಾವಿಬ್ಬರು ಆಲ್ಮೋಸ್ಟ್ ಸೇಮ್ ಟೈಮಲ್ಲೇ ಸ್ಟಾರ್ಟ್ ಮಾಡಿರೋದು. ಇನ್ನು 2-3 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀವಿ. ಸ್ವಲ್ಪ ಹೊಸದಾಗಿರೋದ್ರಿಂದ ತುಂಬ ಟೈಟ್ ಇದೆ. ಲೆದರು ಸ್ವಲ್ಪ ತುಂಬ ಟೈಟ್ ಅನಿಸ್ತಿದೆ. ಸೊ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ಮೇಲೆ ಸಾಫ್ಟ್ ಆಗುತ್ತೆ ಸ್ವಲ್ಪ ಲೆದರು, ಸ್ವಲ್ಪ ಜಾಸ್ತಿ ಕಂಫರ್ಟ್ ಇರುತ್ತೆ. ಸೊ ಇದು ನನಗೆ ಯಾವುದೋ ಸ್ಟೋರಿಗೆ ಹೋಗಿದ್ವಿ, ನನಗೆ ನೆನಪಿಲ್ಲ ಕರೆಕ್ಟಾಗಿ, ಒಂದು 6 months ಬ್ಯಾಕ್ ಅನಿಸುತ್ತೆ. ಸೊ ಅಲ್ಲಿ ಕ್ಲಿಯರೆನ್ಸ್ ಸೇಲ್ ಅಂತ ನಡೀತಾ ಇತ್ತು. ಜಾಕೆಟ್ಸ್ ಮತ್ತು ಗ್ಲೌಸು ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಹೇಳಿದ್ರು ಯಾರೋ. ನಾನು ಯೂಶ್ವಲಿ HDR ಮೋಡ್ಸು ಆ ಥರ ಸೇಲಿಗೆಲ್ಲ ಅಟೆಂಡ್ ಆಗ್ತೀನಿ, ಏನಾದರೂ ಆಫರ್ಸ್ ಇದ್ದರೆ ತೊಗೊಳೋಣ ಅಂತ. ಇದಕ್ಕೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನನಗೆ, ಯಾಕಂದರೆ ಎಲ್ಲ ಕಡೆ ಹೋದಾಗ ಮಿನಿಮಲ್ ಡಿಸ್ಕೌಂಟ್ ಕೊಡೋದು, MRP ಮೇಲೆ ಸ್ವಲ್ಪ ಡಿಸ್ಕೌಂಟ್ ಅನ್ನೋದು, ಅದೆಲ್ಲ ನಾನು ನೋಡಿದ್ದೀನಿ. ಸೊ ಇದಕ್ಕೆ ಹೋದಾಗ ಎಂಟೈರ್ಲಿ ಡಿಫ್ರೆಂಟ್ ಇತ್ತು. ನಾನು ನಿಮಗೆ ಶಾಪ್ ನೇಮ್ ಆ್ಯಡ್ ಮಾಡಿರ್ತೀನಿ ಮೇಲ್ಗಡೆ, ಯಾವ ಶಾಪಲ್ಲಿ ಇದ್ದಿದ್ದು ಅಂತ. ಸೊ ಅಲ್ಲಿ ತುಂಬ ಕಮ್ಮಿ ಪೀಸಸ್ ಇತ್ತು. ನಾನು ಹೋಗೋದೇ ಲೇಟ್ ಹೋಗಿದ್ದೆ, 9 ಗಂಟೆ ಅಷ್ಟೊತ್ತಿಗೆ ಹೋಗಿದ್ದೆ.
ಸೊ ಅಲ್ಲಿ ಹೋದಾಗ ಕರೆಕ್ಟು ಈ ಗ್ಲೌ ಮತ್ತು ರೈನಾಕ್ಸ್ ಜಾಕೆಟ್ ಇತ್ತು ಲೆವೆಲ್ 2. ಸೊ ರೈನಾಕ್ಸ್ ಜಾಕೆಟು 6000 ಏನೋ ಇತ್ತು ಪ್ರೈಸು. ಆಮೇಲೆ ಈ ಗ್ಲೌಗೆ ಒರಿಜಿನಲ್ ಪ್ರೈಸು 12000 ಇತ್ತು. ಬಟ್ ನನಗೆ ಇದು ಎರಡರಿಂದ ಸೇರಿ 3600 ಏನೋ ಆಗಿತ್ತು ಆ್ಯಕ್ಚುಲಿ. ರೈಡಿಂಗ್ ಜಾಕೆಟಿಗೆ 1250 ಏನೋ. ಹೆವಿ ಶಾಕ್ ಆದ ಗುರು, ಆ ಪ್ರೈಸಿಗೆ ಕೊಟ್ಟಿದ್ದು ನೋಡಿ. ಲಗೇಜ್ ಆರಾಮಾಗಿ ಟೈ ಆಗಿದೆ. ಸೊ ಇನ್ನು ಫ್ರೀಯಾಗಿ ಹೊಡ್ಕೊಂಡು ಹೋಗ್ಬೋದು. ಸೊ ಕ್ರ್ಯಾಶ್ ಗಾರ್ಡ್ಸ್ ಇದೆ ನಾನು ಹಾಕ್ಸಿದ್ದು ನಾನು. ಸೊ ಕ್ರ್ಯಾಶ್ ಗಾರ್ಡಿಗೆ ಬಂದು 3.5, ಆಮೇಲೆ ಫಿಟ್ಟಿಂಗ್ ಚಾರ್ಜ್ 400. ಸೊ ಟೋಟಲ್ 3900 ಆಯಿತು. ನಿನ್ನೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನೂ ಮಾಡಿಸಿಲ್ಲ. ಸೊ PPF ಆಗಿರೋದ್ರಿಂದ ಕ್ರ್ಯಾಶ್ ಗಾರ್ಡ್ಸ್ ಒಂದು ಬೇಕಾಗಿತ್ತು. ಸೊ ಇನ್ನು ಕಮ್ಮಿಂಗ್ ಡೇಸಲ್ಲಿ ನಾನು ಎಕ್ಸಾಸ್ಟ್ ಹಾಕ್ಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಫುಲ್ ಸಿಸ್ಟಮ್ ವಿತ್ KTM ಆ್ಯಂಡ್ ಕ್ಯಾನು. KTM ಒಳ್ಳೆ ಸ್ಮೂತಾಗಿ ಸೌಂಡ್ ಆಗುತ್ತೆ. ಸೊ ಅದಕ್ಕೆ ನನಗೆ KTM ಎಕ್ಸಾಸ್ಟ್ ಇಷ್ಟ. ನಿದ್ದೆನೇ ಆಗಿಲ್ಲ ಗುರು. ನಿನ್ನೆ ನೈಟು ಭೈರತಿ ರಾಣಿಗಳು ಮೂವಿ ನೋಡ್ಕೊಂಡು ಹೋಗಿ ಮಲಗಿದ್ದೆ 1 ಗಂಟೆ ಆಗಿತ್ತು. ಸೊ ಇವಾಗ 5:30ಗೆ ಎದ್ದು ಡೈರೆಕ್ಟ್ ರೈಡಿಗೆ ಹೊರಟಿದ್ದೀನಿ. ನಾವು ಬಾಯ್ಸ್ ಹಂಗೆ ಅಲ್ಲ, ರೈಡ್ ಅಂತ ಅಂದ್ಬಿಟ್ರೆ ಯಾವ ನಿದ್ದೆ ಏನೂ ಬೇಡ, ಬೈಕ್ ಎತ್ಕೊ ಹೊಡಿ ವೀಕೆಂಡು. ಎಷ್ಟು ದಿನ ಆಗಿತ್ತು ಗುರು ಈ ಥರ ರೈಡ್ ಮಾಡಿದೆ. ಸೊ ನಾನು ಬೈಕ್ ಕೊಟ್ಟು 1 ಮಂತು ಎಲ್ಲೂ ರೈಡೇ ಹೋಗಿಲ್ಲ. ಕರೆಕ್ಟ್ 30 ಕಿಲೋಮೀಟರ್ಸ್ ಇದೆ. ಸೊ 7 o'clock ರೈಡ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. Yes, Suzuki V-Strom 250. ವೀಕೆಂಡ್ ಬೇರೆ ಅಲ್ವಾ, ಹೆವಿ ಟ್ರಾಫಿಕ್ ಇರುತ್ತೆ. AGT ಆನ್ ವೀಲ್ಸ್ ಆಗಲೇ ಬಾರಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಕಾಣಿಸ್ತಾನೆ ಇಲ್ಲ. ಸೊ ಇನ್ನೇನು ಶೋರೂಮ್ ಹತ್ರ ಬಂದ್ವಿ. 3.6 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಲೇಟ್ ಆಯಿತು ಅನಿಸುತ್ತೆ, ನೋಡೋಣ. 7:15 ಆಲ್ರೆಡಿ. ಅವರು ಗ್ರೂಪಲ್ಲಿ ಆ್ಯಡ್ ಮಾಡಿದಾಗ ಮೆಸೇಜ್ ಆಗಿದ್ದು 7 o'clock ರೈಡ್ ಸ್ಟಾರ್ಟ್ ಆಗುತ್ತೆ ಅಂತ. ಸ್ಟಾರ್ಟ್ ಆಗಿರುತ್ತೋ ಇಲ್ಲೋ ನೋಡಬೇಕು. ಕನ್ನಡ ಮೋಟೋ ವ್ಲಾಗಿಂಗಲ್ಲಿ ಟ್ರಿಪಲ್ ರಶ್ ಮತ್ತು ಗೌತಮ್ ನಾಯ್ಡು ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಸೊ ಅವರೆಲ್ಲ ಚಾನಲ್ ಸ್ಟಾರ್ಟ್ ಮಾಡಿ ಇಷ್ಟೆಲ್ಲ ಗ್ರೋ ಮಾಡಿದ ಮೇಲೆ ನಾವು ಇವಾಗ ಸ್ಟಾರ್ಟ್ ಮಾಡಿರೋದು. ಸೊ ನಾವೆಲ್ಲ ಇವರನ್ನೇ ಇನ್ಸ್ಪಿರೇಷನ್ ಆಗಿ ತಗೊಳೋದು. ಸೊ ಅವ್ರನ್ನ ಮೀಟ್ ಮಾಡೋ ದಿನ ಬಂದೇ ಬಿಡ್ತು. ಸೊ ರೀಚ್ ಆದ್ವಿ.
ಭಾಳ ಬೇಗ ಬಂದಿದ್ದಾರೆ ಅಂತ ಸನ್ಮಾನ ಏನಾದರೂ ಇಟ್ಟಿದ್ದಾರೆ ಅವರು. ಎಲ್ಲಿದ್ದಾರಪ್ಪ? ಥ್ಯಾಂಕ್ ಯು. ಹಾಂ, ಹ್ಞೂ ಬ್ರೋ, ಇವಾಗ ಶುರು ಮಾಡಿದ್ದೀವಿ. ಸುಹಾಸ್ ಸಂಚಾರಿ ಅಂತ.